ಪ್ರಾತಸ್ಮರಾಮಿ ಗಣನಾಥಮನಾಥ ಬಂಧುಂ ಸಿಂಧೂರಪೂರ ಪರಿಶೋಭಿತ ಗಂಡಯುಗ್ಮಂ ಉದ್ದಂಡ ವಿಘ್ನ ಪರಿಖಂಡನ ಚಂಡದಂತಂ ಆಖಂಡಲಾದಿ ಸುರನಾಯಕ ವೃಂದವಂದ್ಯಂ. ಎಲ್ಲರಿಗೂ ನಮಸ್ಕಾರ. ಗಣೇಶ ಚತುರ್ಥಿಯ ಶುಭ ಕಾಮನೆಗಳು. ಇಂದು ಗಣಪತಿಗೆ ಸಂಬಂಧಿಸಿದಂತಹ ಮತ್ತೊಂದು ಕಥೆಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಿಂದೆ ಗಣಪನು ಬಾಲಕನಾಗಿದ್ದಾಗ ಇಂದ್ರಾದಿ ಸುಮನಸರೆಲ್ಲರೂ ಆ ಬಾಲಕನನ್ನು ಹರಸುವ ಉದ್ದೇಶದಿಂದ ಕೈಲಾಸಗಿರಿಯ ಕಡೆಗೆ ಹೋದರು. ಎಲ್ಲರೂ ಬಾಲಕನನ್ನು ಕೈಗಳಿಂದ ಎತ್ತಿ ಮುದ್ದಾಡಿದರು. ಆಗ ಅವರ ಜೊತೆಯಲ್ಲಿದ್ದಂತಹ ನವಗ್ರಹಗಳಲ್ಲಿ ಒಬ್ಬನಾದ ಶನೈಶ್ಚರನು ಆ ಬಾಲಕನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಇದರಿಂದ ಚಕಿತಳಾದಂತಹ ಉಮೆಯು ಶನಿಯನ್ನು ಕುರಿತು, ನೀನು ಯಾಕೆ ಬಾಲಕನನ್ನು ಮುದ್ದಾಡುತ್ತಿಲ್ಲ, ಯಾಕೆ ಅವನ ಕಡೆಗೆ ದೃಷ್ಟಿಯನ್ನು ಹರಿಸುತ್ತಿಲ್ಲ ಎಂಬುದಾಗಿ ಕೇಳಿದಾಗ ಶನಿಯು ತನ್ನ ದೃಷ್ಟಿಯಲ್ಲಿರುವಂತಹ ಕ್ರೂರತ್ವದ ಕುರಿತಾಗಿ ಉಮೆಗೆ ವಿವರಿಸಿದನು. ಆಗ ಪಾರ್ವತಿಯು, ಶ್ರೀಕೃಷ್ಣ ದೇವರ ಅನುಗ್ರಹದಿಂದ ಹುಟ್ಟಿದಂತಹ ಮಗು ಇದು, ಆ ಕಾರಣದಿಂದ ಇದಕ್ಕೆ ಯಾವ ಕ್ರೂರ ದೃಷ್ಟಿಯು ತಗಲಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದಳು. ಉಮೆಯ ಒತ್ತಾಸೆಯಿಂದ ಶನಿಯು ಬಾಲಕನ ಕಡೆಗೆ ದೃಷ್ಟಿಯನ್ನು ಹರಿಸಿದನು. ಆ ಕ್ಷಣದಲ್ಲಿಯೇ ಬಾಲಕನ ತಲೆಯು ಉರುಳಿ ಬಿತ್ತು. ಎಲ್ಲರೂ ದುಃಖಿತರಾದರು. ಮುಂದೇನು ಮಾಡುವುದು ಎಂಬುದಾಗಿ ಚಿಂತಿತರಾದರು. ಪಾರ್ವತಿಯು ಗೋಳಾಡುತ್ತಿರಬೇಕಾದರೆ ಅಲ್ಲಿಗೆ ಶ್ರೀಹರಿಯು ಗರುಡ ವಾಹನನಾಗಿ ಬಂದನು. ಒಂದು ಕ್ಷಣ ಆ ದೃಶ್ಯಗಳನ್ನು ನೋಡಿ ಅವರನ್ನು ಸಮಾಧಾನಪಡಿಸಿ ತಾನು ಈಗಲೇ ಬರುತ್ತೇನೆ ಎಂಬುದಾಗಿ ಹೇಳಿ ತನ್ನ ವಾಹನವಾದ ಗರುಡನನ್ನು ಏರಿ ಅಲ್ಲಿಂದ ಮುಂದಕ್ಕೆ ಹೊರಟನು. ಅವನು ಪುಷ್ಪಭದ್ರ ನದೀ ತೀರಕ್ಕೆ ಹೋದನು. ಅಲ್ಲಿ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿದ್ದ ಮದ ಗಜವೊಂದು ಹರಿಯ ದೃಷ್ಟಿಗೆ ಬಿತ್ತು. ಆ ಗಜದ ತಲೆಯನ್ನು ಕತ್ತರಿಸಿ ಹರಿಯು ಕೈಲಾಸಗಿರಿಗೆ ಬಂದನು. ಆ ಮಗುವಿನ ದೇಹಕ್ಕೆ ತಲೆಯನ್ನು ಜೋಡಿಸಿದನು. ಆ ಬಳಿಕ ತಲೆಯಿಂದ ಅಡಿಯವರೆಗೆ ಆ ಮಗುವನ್ನು ಒಂದು ಬಾರಿ ಮುಟ್ಟಿದನು. ಆಗ ಆ ಮಗು ಮತ್ತೆ ಚೈತನ್ಯವನ್ನು ಪಡೆದು ಎದ್ದು ಕುಳಿತಿತು. ನೆರೆದವರೆಲ್ಲ ಸಂತಸದಿಂದ ಕುಣಿದಾಡಿದರು. ಶ್ರೀವರನು ಅವನನ್ನು ಗಜಮುಖನೆಂದು ಬೋಧಿಸಿದನು. ಮುಖಕ್ಕೆ ಮಂಗಳಾರತಿ ಬೆಳಗಿ ಇವನಿಗೆ 3 ಲೋಕಗಳಲ್ಲಿಯೂ ಕಾರ್ಯಾರಂಭದಲ್ಲಿ ಆದಿಪೂಜೆ ಸಲ್ಲಬೇಕೆಂದು ಘೋಷಿಸಿದನು. ಎಲ್ಲರೂ ಮೌನ ಮುದ್ರೆಯಿಂದ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿ ಅಲ್ಲಿಂದ ನಿರ್ಗಮಿಸಿದರು. ನಾಳೆ ಗಣಪತಿ ಸಂಬಂಧಿತವಾದಂತಹ ಮತ್ತೊಂದು ಕಥೆಯ ಜೊತೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.